ನೀನಾದೇನ ಧಾರಾವಾಹಿಯ ಗುರುವಾರದ ಪೂರ್ತಿ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಈ ಸಂಚಿಕೆ ಆರಂಭದಲ್ಲಿ ಸಾಕ್ಷಿ ಇಲ್ಲಿ ವಿಕ್ರಮ್ ಮನೆಗೆ ಬಂದಿರ್ತಾಳೆ. ಯಾಕಂದರೆ ವಿಕ್ರಮ್ ಬರ್ಡೇಗೆ ವಿಶ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಆಗ ವಿಕ್ರಮ್ಗೆ ಬರ್ಡೇ ವಿಶ್ನ ಹೇಳ್ತಿದ್ದಾರೆ. ವಿಕ್ರಮ್ ಏನು ಹೇಳಿದೆ, ಅಮ್ಮ ತಲೆ ತುಂಬ ನೋವ್ತಾ ಇದೆ, ಕಾಫಿ ಸಿಗ್ಬೋದಾ ಅಂತ ಹೇಳಿ ಏನು ಮಾತಾಡದೆ ಮುಂದೆ ಹೋಗ್ತಿದ್ದಾನೆ. ಹೀಗೆ ಸಾಕ್ಷಿ ವಿಕ್ರಮ್ನ ನೋಡ್ತಾ ಇರ್ತಾರೆ. ಅವ್ರ ಶರ್ಟ್ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ಇರುತ್ತೆ. ಏನಿದು, ನಿಂತ್ಕೋ ಇಲ್ಲಿ ಅಂತ ಹೇಳಿ ಕೇಳ್ತಿರ್ತಾರೆ. ಆಗ ಶೈಲು ಕೂಡ ಬಂದು ಹೌದು ಅದು ಲಿಪ್ಸ್ಟಿಕ್ ಮಾರ್ಕೆ ಅನಿಸುತ್ತೆ ಅಂತ ಹೇಳಿ ಸಾಕ್ಷಿಗೆ ಹೇಳ್ತಿರ್ತಾರೆ. ಆಗ ಅವ್ರ ತಾಯಿ ಇದ್ದವರು, ಏನಮ್ಮ ನೀವಿಬ್ಬರು ಕೂಡ ಹೀಗೆ ಅವನ ಮೇಲೆ ಯಾವಾಗಲೂ ಕೂಡ ಅನುಮಾನ ಪಡ್ತಾ ಇರ್ತೀರಲ್ಲ, ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಅವನ ಮೇಲೆ ಗೇಲಿ ಮಾಡ್ತಾ ಇರ್ತೀರ, ಏನೂ ಇಲ್ಲ ಅದು, ಸುಮ್ಮನೆ ಇರಿ ಅಂತೇಳಿ ಇಲ್ಲಿ ಜಯ ಅವರು ಹೇಳ್ತಾ ಇದ್ದಾರೆ. ಇನ್ನು ಸಾಕ್ಷಿ ಇಲ್ಲ ಏನಾದರೂ ಇವನು ವೇದನ ಜೊತೆ ಪಾರ್ಟಿ ಗಿರ್ಟಿ ಅಂತ ಏನಾದರೂ ಮಾಡೋದಕ್ಕೆ ಹೋಗಿರ್ತಾನ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಸಾಧ್ಯನೇ ಇಲ್ಲ, ಮನೆಗಿದ್ದೆ ಅವನು ಮಾತಾಡಿಸ್ತಾ ಇರಲಿಲ್ಲ ವೇದನ, ಇನ್ನು ಅವ್ರ ಜೊತೆ ಪಾರ್ಟಿ ಮಾಡೋದಕ್ಕೆ ಹೋಗ್ತಾನ, ಎಲ್ಲ ನನ್ನ ಭ್ರಮೆ, ನಾನು ನನ್ನ ಹೀರೋ ಮೇಲೆ ಅನುಮಾನ ಪಡ್ತಾ ಇದ್ದೀನಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದಾದಮೇಲೆ ಇಲ್ಲಿಂದ ಸಾಕ್ಷಿ ಕೂಡ ಅಲ್ಲೇ ಕೂತ್ಕೊಂಡು ಅವ್ರ ಅತ್ತೆ ಹತ್ರ ಮಾತಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವೇದ ಮನೆಯಲ್ಲಿ ಕಾಂಪೌಂಡ್ ಹಾರಿ ಇವತ್ತು ವಿಕ್ರಮ್ನ ಮೀಟ್ ಮಾಡೋಕ್ಕೆ ಹೋಗಿರೋದು ಮನೆಯವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಇನ್ನು ವಿಕ್ರಮ್ ಮನೆಗೆ ಬಂದಿರೋ ವಿಷಯ ಎಲ್ಲ ಗೊತ್ತಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಜಡ್ಜ್ ಸಾಹೇಬರು, ಏನಮ್ಮ ವೇದ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಊರವ್ರಿಗೆಲ್ಲ ನೀನು ನನ್ನ ಮಗಳು ಎಂಥವಳು ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ, ಎಲ್ರಿಗೂ ಭಾಷಣ ಬೇರೆ ಕೊಡ್ತಾ ಇದ್ದಲ್ಲ, ನೀನು ಇಂಥ ಕೆಲಸ ಮಾಡಿದ್ಯಲ್ಲ, ನಿಂಗೇನು ಅನಿಸೋದೇ ಇಲ್ವಾ ಅಂತೇಳಿ ಬೈತಾ ಇರ್ತಾರೆ. ನಿನಗೆ ನಾಚಿಕೆನೇ ಇಲ್ಲ ಬಿಡು ಅಂತೇಳಿ ಹೇಳ್ತಿರ್ತಾರೆ. ಆಗ ಅವ್ರ ಅಜ್ಜಿ ಇದ್ದವರು, ಅವಳಿಗೆ ಯಾಕೋ ನಾಚಿಕೆ ಆಗುತ್ತೆ, ಅವರಿಬ್ಬರು ಕೂಡ ಗಂಡ ಹೆಂಡ್ತಿ, ಅವ್ರ ಮಧ್ಯೆ ನೂರಾರು ಮನಸ್ತಾಪ ಬರುತ್ತೆ, ಹಾಗಂತ ಹೇಳಿ ಅದನ್ನೇ ನಡೆಸೋದಕ್ಕಾಗುತ್ತಾ, ಏನೋ ಓಲಿ ಬಿಡು, ವಿಕ್ರಮ್ ಏನು ಬೇರೆಯವರ ಅಂತ ಹೇಳಿ ಹೇಳ್ತಿರ್ತಾರೆ. ಅಮ್ಮ ನೀನು ಪ್ರತಿ ಸಲ ಕೂಡ ಅವಳನ್ನ ವಹಿಸ್ಕೊಂಡು ಮಾತಾಡಬೇಡ, ನಿನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ. ಇವರಿಬ್ಬರು ಕೂಡ ಮದುವೆ ಆಗಿದ್ದಾರೆ, ಆದರೆ ಗಂಡ ಹೆಂಡ್ತಿ ಅಲ್ಲ. ಅವನು ಇವಳು ಬೇಡ ಅಂತ ಹೇಳಿ ಬೇಡ ಅಂದರೂ ಕೂಡ ಮದುವೆ ಆದ, ಅದ್ರ ಜೊತೆ ಇವಳು ನನಗೆ ಬೇಡವೇ ಬೇಡ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಮ್ಮ ಮನೆಗೆ ಬಿಟ್ಟೋದ. ಇದೆಲ್ಲ ಆಯಿತು ಸರಿ, ಏನೋ ತಪ್ಪಿಗೆ ಆಗೋಯ್ತು ಅಂತ ಮತ್ತೆ ನಮ್ಮ ಮನೆಗೆ ಬಂದು ನಮ್ಮನ್ನು ಆಗಲಿ ವೇದನೆ ಆಗಲಿ ಮಾತಾಡ್ಸಿದ್ನ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ನ, ಏನೂ ಇಲ್ಲ. ಇದೆಲ್ಲ ಗೊತ್ತಿದ್ರು ಇವಳು ಯಾಕೆ ತಪ್ಪು ಮಾಡ್ತಾ ಇದ್ದಾಳೆ, ಇವಳು ಯಾಕೆ ವಿಕ್ರಮ್ ಹತ್ರ ಹೋಗ್ತಾ ಇದ್ದಾಳೆ, ನನಗಂತೂ ಇದು ಅರ್ಥ ಆಗ್ತಿಲ್ಲಪ್ಪ, ಇದಕ್ಕೆ ಏನು ಮಾಡೋದು ಅಂತ ಹೇಳಿ ಸತ್ಯಮೂರ್ತಿಗಳು ಹೇಳ್ತಾ ಇರ್ತಾರೆ. ನೋಡೋ, ನೀನು ಏನು ಯೋಚನೆ ಮಾಡಬೇಡ, ವೇದ ಅವಳ ಜೀವನನ ಸರಿ ಮಾಡ್ಕೊತಾಳೆ, ನೀವೆಲ್ಲರೂ ಕೂಡ ಸುಮ್ಮನೆ ಇರಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಿರ್ತಾರೆ ಅಜ್ಜಿ. ಇನ್ನು ಅವ್ರ ಅಣ್ಣ ಇದ್ದರು ಕೂಡ, ಮಾತಾಡು ವೇದ, ನನ್ನ ಹತ್ರ ಏನೋ ನನ್ನ ಜೀವನ ನನ್ನಿಷ್ಟ ಅಂತ ಹೇಳ್ದಲ್ಲ, ಅಪ್ಪನ ಹತ್ರನೂ ಕೂಡ ಈಗ ಅದನ್ನೇ ಹೇಳು ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಲ್ಲಿ ಇರೋರೆಲ್ಲ, ಅಲ್ಲಿ ಅವ್ರ ತಾಯಿ ಕೂಡ ಅಂಬುಜ ಹೇಳ್ತಾ ಇದ್ದಾರೆ, ಏನ್ರಿ ಈಗ ಮಾತಾಡ್ತಿದ್ದೀರಾ, ಕಪಾಳಕ್ಕೆ ಎರಡು ಬಾರಿಸಿ ಯಾವಾಗಾದರೂ ಹೇಳ್ತಾಳೇನೋ, ನೀವೆಲ್ಲ ಇಷ್ಟು ಮುದ್ದು ಮಾಡಿದ್ಕೆ ಅವಳು ಈಗ ಆಗೋಗಿರೋದು ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನು ಚೈತ್ರ ಅವ್ರ ಅತ್ತಿಗೆ ಇದ್ದರು, ಎಷ್ಟು ದಿನದ ನಡೀತಿದೆ ಈ ಕಳ್ಳಾಟ ವೇದ ಅಂತ ಹೇಳಿ ಕೇಳ್ತಿರ್ತಾರೆ. ಇದರಿಂದ ವೇದನ್ಗೆ ತುಂಬ ಸಿಟ್ಟು ಬಂದಿರುತ್ತೆ. ಅದಕ್ಕೆ ಏನು ಹೇಳ್ತಿದ್ದೀರಾ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಮ್ಮ, ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ, ನೀನು ವಿಕ್ರಮ್ ಬೇಡ ಅಂತ ಹೇಳಿ ನೀವಿಬ್ಬರು ಕೂಡ ನಿಮ್ಮ ಜೀವನ ಅವ್ರಿಗೆ ಬೇಡ ಅಂತ ಬಿಟ್ಟಿದ್ದೀರ, ಅದು ಗೊತ್ತಿದ್ರೂ ಕೂಡ ಅವನನ್ನು ನಿಮ್ಮ ಮನೆಗೆ ಕರೆಸಿ ಆ ರೂಮಲ್ಲಿ ಆ ಥರ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದೆಯಲ್ಲ, ಇದನ್ನೆಲ್ಲ ನೋಡಿದ್ರೆ ಏನಂತ ಕೇಳಬೇಕು ನಾವು ಅಂತ ಹೇಳಿ ಅವ್ರ ತಂದೆ ಕೂಡ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿಗೆ ಪ್ರೀತಮ್ ಎಲ್ಲ ಮನೆಗೆ ಬರ್ತಾ ಇದ್ದಾನೆ. ಸುಮ್ಮನೆ ಇರಿ, ನೀವೆಲ್ಲ ಯಾಕೆ ವೇದನ ಮೇಲೆ ಅಷ್ಟೊಂದು ಅನುಮಾನ ಪಡ್ತಾ ಇದ್ದೀರಾ, ವೇದ ವಿಕ್ರಮ್ ಇಬ್ಬರು ಕೂಡ ಫ್ರೆಂಡ್ಸ್ ಅಂತ ನನಗೂ ಕೂಡ ಗೊತ್ತು, ಅದಕ್ಕೋಸ್ಕರ ಬರ್ಡೇ ಅಂತ ಹೇಳಿ ವೇದ ವಿಕ್ರಮ್ನ ಮನೆಗೆ ಕರೆಸಿ ಪಾರ್ಟಿ ಮಾಡಿದ್ದಾಳೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಸುಮ್ಮನೆ ಅವಳ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಓ ಬರ್ಡೇನ, ಅದಕ್ಕೋಸ್ಕರನ ಹಾಗೆಲ್ಲ ಡೆಕೋರೇಟ್ ಮಾಡಿರೋದು ಅಂತೇಳಿ ಚೈತ್ರ ಕೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಇವಳು ಆ ಥರ ಯಾಕೆ ಮಾಡಬೇಕಾಗಿತ್ತು, ಮನೆಗೆ ಕರೆಸ್ಬೋದಾಗಿತ್ತು, ನಮಗೆಲ್ರಿಗೂ ಕೂಡ ಹೇಳ್ಬೋದಾಗಿತ್ತು ಅಲ್ವಾ ಅಂತ ಚೈತ್ರ ಹೇಳಿರ್ತಾರೆ. ಅದು ಹೇಗಕ್ಕ ಸಾಧ್ಯ, ನೀವು ಮನೆಗೆ ಕರೆಸಿದ್ರೆ ಸುಮ್ಮನೆ ಇರ್ತೀರಾ, ರಂಪಾಟನೇ ಮಾಡ್ತೀರಾ, ನೀವು ಅವಳನ್ನ ವೇದ ವಿಕ್ರಮ್ನ ಫ್ರೆಂಡ್ ಅಂತ ಹೇಳಿ ಮನೆ ಕರೆದಿದ್ದ ತಕ್ಷಣ ನಿಮ್ಮ ಮನೆ ಮುಂದೆ ಬಿಟ್ಕೊತೀರಾ, ಅತ್ತೆನೇ ಆಗಲಿ ನೀನೇ ಆಗಲಿ ಬಾಯಿಗೆ ಬಂದಾಗೆ ಮಾತಾಡಿ ಕಳಿಸ್ಬಿಡ್ತೀರಾ, ಅದಕ್ಕೆ ಆ ಥರ ವೇದ ಮಾಡಿದ್ದಾಳೆ, ನೀವೆಲ್ಲ ಅವಳ ಮೇಲೆ ಅನುಮಾನ ಪಡಬೇಡಿ ಅಂತ ಹೇಳ್ತಿರ್ತಾರೆ. ಆಗ ಎಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ. ಇನ್ನು ವೇದ ಒಳಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ಅವ್ರ ಮಾವನ ಹತ್ರ ಪ್ರೀತ ಮಾಡ್ತಾ ಇದ್ದಾರೆ. ಮಾವ
ಹಕ್ಕಿನ ಹುಷಾರಾಗಿ ನೋಡ್ಕೊಬೇಕು. ವೇದ ಈಗಾಗಲೇ ತುಂಬ ಬೇಜಾರಾಗಿದ್ದಾಳೆ, ತುಂಬ ಹರ್ಟ್ ಆಗಿದ್ದಾಳೆ. ಅವಳನ್ನ ಜೋಪಾನವಾಗಿ ನೋಡ್ಕೊಳೋದಷ್ಟೇ ನಮ್ಮ ಕೆಲಸ. ಇನ್ನೂ ಕೂಡ ಅವಳನ್ನ ಹರ್ಟ್ ಮಾಡಿದ್ರೆ ಅವಳು ನಮ್ಮಿಂದ ದೂರ ಹೋಗ್ಬಿಡ್ತಾಳೆ ಅಂತ ಹೇಳ್ತಿರ್ತಾನೆ. ಇನ್ನು ವಿಕ್ರಮ್ ಮೇಲೆ ವೇದ ಇಲ್ಲಿ ಪ್ರೀತಮ್ ಜೊತೆ ಹೋಗ್ತಾ ಇರ್ತಾಳೆ. ಪ್ರೀತಮ್, ಥ್ಯಾಂಕ್ ಯು ಪ್ರೀತಮ್, ಮನೆಯವರೆಲ್ಲ ನನ್ನ ಮೇಲೆ ಕೂಗಾಡ್ತಾ ಇದ್ರು, ನೀನು ಬಂದು ಹೇಗೋ ಮ್ಯಾನೇಜ್ ಮಾಡಿಬಿಟ್ಟೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ವೇದ. ಇನ್ನೊಂದು ಕಡೆ ಇಲ್ಲಿ ಈ ವಿಷಯನ ಕೇಳಿ ಇಲ್ಲಿ ಇವ್ರ ಅಣ್ಣನಿಗೆ ತುಂಬ ಸಿಟ್ಟು ಬಂದಿರುತ್ತೆ. ಈ ಕಡೆ ವೇದನ್ನ ಬಗ್ಗೆ ಮಾತಾಡೋದಕ್ಕೆ ವಿಕ್ರಮ್ ನಮ್ಮನೆಗೆ ಯಾಕೆ ಬಂದ ಅಂತ ಪ್ರಶ್ನೆ ಮಾಡೋದಕ್ಕೆ ಜಗನ್ನಾಥ್ ಮೇಷ್ಟ್ರ ಮನೆಗೆ ಹೋಗ್ತಾ ಇದ್ದಾನೆ. ಸೀದಾ ಸಾದಾ ಮನೆ ಒಳಗೆ ನುಗ್ತಾ ಇದ್ದಾರೆ. ಏನ್ರಿ ಮೇಷ್ಟ್ರೆ, ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ನೀವು ಮೇಷ್ಟ್ರಾಗಿ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ನೋಡಿ. ನೀವು ನಿಮ್ಮ ಮಗನ್ನ ಯಾಕೆ ನಮ್ಮ ಮನೆಗೆ ಕಳಿಸಿದ್ರಿ? ಇದೆಲ್ಲ ಆಯಿತು, ನನ್ನ ಮಗಳು ನನಗೆ ನನ್ನ ತಂಗಿ ಬೇಡ, ನಿಮ್ಮ ಮನೆಯವರೇ ಸಾಹಸ ಬೇಡ ಅಂತ ಹೇಳಿ ನನ್ನ ಮನೆಗೆ ನನ್ನ ತಂಗಿನ ಬಿಟ್ಟೋದ್ಮೇಲೆ ಅವ್ನು ಬಂದು ಯಾಕೆ ಅವನ ಜೊತೆ ಕ್ಲೋಸ್ ಆಗಿರೋದು ಯಾಕೆ? ನಮ್ಮ ಮನೆಗೆ ಕದ್ದು ಮುಚ್ಚಿ ಬರೋದು ಯಾಕೆ? ನೀವಾದರೂ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಅಲ್ಲಿ ವಿಷ್ಣು ನಿಂತೋನು, ಏನ್ರಿ ಈಗ ಮಾತಾಡ್ತಾ ಇದ್ದೀರಾ? ನನ್ನ ತಮ್ಮ ನಿಮ್ಮ ಮನೆಗೆ ಬಂದಿದ್ದಾನ? ಸಾಧ್ಯನೇ ಇಲ್ಲ ಬಿಡಿ ಅಪ್ಪ, ಇವ್ರ ಮಾತನ್ನ ನಂಬೇಡ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸುಮ್ಮನಿರು ವಿಷ್ಣು, ಎಂದೂ ಇಲ್ದೋರು ನಮ್ಮನೆಗೆ ಬಂದು ಈ ಥರ ವಿಕ್ರಮ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದರೆ ಏನೋ ವಿಷಯ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಣ ಬಿಡು. ಸರಿ, ನಾನು ಯೋಚನೆ ಮಾಡಿ ಅವನ್ನ ವಿಚಾರಿಸ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇನ್ನು ಅವರು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಸಾಕ್ಷಿ ಬರಬೇಕಾದ್ರೆ ಈಗ ಕಾರಲ್ಲಿ ಕೂತಿರೋ ಪ್ರೀತಮ್ ಮತ್ತು ವಿಕ್ರಮ್ಗಿಬ್ರಿಗೂ ಕೂಡ ತಲೆನೋವು ಬಂದಿರುತ್ತೆ. ನಾನು ನಿನ್ನ ಜೊತೆ ಎಲ್ಲಾದರೂ ಆಚೆ ಓಡಾಡ್ಕೊಂಬರ್ತೀನಿ ಅಂತ ವೇದ ಇಲ್ಲಿ ಪ್ರೀತಮ್ ಜೊತೆ ಕರ್ಕೊಂಡು ಬಂದಿರ್ತಾಳೆ. ಬರೋ ದಾರಿನಲ್ಲಿ ಇಬ್ರಿಗೂ ಕೂಡ ಸಾಕ್ಷಿಗೆ ಮತ್ತು ಪ್ರೀತಮ್ಗೆ ಕ್ಲ್ಯಾಶ್ ಆಗುತ್ತೆ ಗಾಡಿಗಳು. ಏನೋ ಗಾಡಿನಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿ ಕಣ್ಣು ಕಾಣಿಸೋದಿಲ್ವ ನಿನಗೆ ಅಂತ ಸಾಕ್ಷಿ ಕೇಳ್ತಾಳೆ. ಆಗ ಪ್ರೀತಮ್ ಕೆಳಗೆ ಬಂದು, ನನಗೆ ಕಣ್ಣೇನೋ ಕಾಣಿಸುತ್ತೆ, ಇವತ್ತು ನನ್ನ ಹುಡುಗಿ ವೇದನ ಜೊತೆ ಪಾರ್ಟಿ ಮಾಡಲಿ ಹೋಗ್ತಾ ಇದ್ದೀನಿ, ನಾವಿಬ್ಬರು ಕೂಡ ಕ್ಲೋಸ್ ಆಗಿ ಡೇಟಿಂಗ್ ಕೂಡ ಮಾಡ್ತಾ ಇದ್ದೀವಿ, ನನಗೆ ವಿಶ್ ಮಾಡಲ್ವ ಸಾಕ್ಷಿ ನೀನು? ನಿನ್ನ ಲೈನ ನಿನಗೆ ಟ್ರ್ಯಾಕ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೀನಲ್ಲ, ಯಾಕಂದರೆ ನಿನ್ನ ವಿಕ್ರಮ್ ನಿನಗೆ ಸಿಗ್ತಾ ಇದ್ದಾನೆ, ನನ್ನ ವೇದ ನನಗೆ ಸಿಗ್ತಾ ಇದ್ದಾಳೆ, ನನಗೆ ವಿಶ್ ಮಾಡು ಅಂತ ಹೇಳಿ ಕೇಳ್ತಿರ್ತಾರೆ. ಆಗ ಸಾಕ್ಷಿಗೆ ತುಂಬ ಖುಷಿಯಾಗಿರುತ್ತೆ. ಓ, ಇವಳು ಇಲ್ಲಿಂದ ಹೋಗ್ತಾ ಇದ್ದಾಳಲ್ಲ, ಸದ್ಯಕ್ಕೆ ಹೆಂಗೋ ನನ್ನ ಹೀರೋ ಸವಾಸಕ್ಕೆ ಬರ್ತಾ ಇಲ್ವಲ್ಲ ಅಂತೇಳಿ ಖುಷಿ. ಸಾರಿ ಸರ್ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹಾಗೆ ಸೆಲ್ಫಿ ಕೂಡ ತೊಗೊತಾ ಇರ್ತಾಳೆ. ಇನ್ನು ಹೀಗೆ ಅವರಿಬ್ಬರು ಕೂಡ ಕಾರ್ ಹತ್ಕೊತಾ ಇದ್ದಾರೆ. ಪ್ರೀತಮ್ ಒಳಗಡೆ ಬಂದಾಗ ಇಲ್ಲಿ ವೇದ ಕೇಳ್ತಿದ್ದಾರೆ, ಏನು ಪ್ರೀತಮ್ ಅದು? ಸಾಕ್ಷಿ ಏನೋ ನಿನ್ನ ಹತ್ರ ಮಾತಾಡ್ತಾ ಇದ್ಲು, ತುಂಬ ನಗ್ನಗ್ತಾ ಮಾತಾಡ್ತಿದ್ಲಲ್ಲ, ಏನು ವಿಷಯ? ಸೆಲ್ಫಿ ಎಲ್ಲ ತೊಗೊಂಡ್ಲು ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗೇನಿಲ್ಲ, ನನ್ನ ಪರಿಚಯ ಇತ್ತಂತೆ, ನಾನೆಲ್ಲೋ ನೋಡಿದ್ಲಂತೆ, ಅದಕ್ಕೋಸ್ಕರ ಸೆಲ್ಫಿ ಎಲ್ಲ ತೊಗೊತಾ ಇದ್ದಾಳೆ ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲ ಅವಳು ಸ್ಟಾರ್ಟಿಂಗ್ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡು ಆಮೇಲೆ ತುಂಬ ಕೂಲ್ ಆದ್ಲಲ್ಲ, ಏನೋ ಡೇಟಿಂಗ್ ಎಲ್ಲ ಕೇಳ್ಪಟ್ಟೆ ಏನು ಅಂತ ಹೇಳಿ ಕೇಳ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ.